ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಸ್ವೀಟ್ ಲಸ್ಸಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಿಸಿಲಿಂದ ಬಂದವ್ರಿಗೆ ಈ ಥರದ್ದೊಂದು ಲಸ್ಸಿನ ಮಾಡಿಕೊಟ್ಟಾಗ ಅವರೆಷ್ಟು ಖುಷಿ ಪಡ್ತಾರೆ ಅನ್ನೋದು ಕುಡ್ದವ್ರಿಗೆ ಗೊತ್ತು. ಆ ಮುಖದಲ್ಲಿ ನೋಡಬೇಕು ಆ ಖುಷಿನ. ತುಂಬಾ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಇದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನು ಲಸ್ಸಿನ ಮಾಡಲಿಕ್ಕೆ ಜ್ಯೂಸರ್ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಫ್ರೆಶ್ ಮೊಸರು ತೊಗೊಳ್ಳಿ, ಆದಷ್ಟು ಗಟ್ಟಿ ಮೊಸರನ್ನೇ ತೊಗೊಳ್ಳಿ. ಹಾಗೆ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಬದಲಾಗಿ ನೀವು ಕೋಲ್ಡ್ ವಾಟರ್ನ ಸೇರಿಸ್ಕೊಳ್ಬೋದು, ಫ್ರಿಜ್ಜಲ್ಲಿರೋ ಅಂಥ ವಾಟರು. ಹಾಗೆ ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವೀಟ್ ಲಸ್ಸಿ ಆಗಿರೋದ್ರಿಂದ ನಾವು ಎಷ್ಟು ಶುಗರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರಾಗಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೊಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿನಲ್ಲಿ ಒಂದು ಅರ್ಧ ನಿಮಿಷ ಆಡಿಸ್ಕೊಂಡ್ರೆ ಸಾಕು. ನಾವು ಮಿಕ್ಸರ್ ಜಾರ್ ಬೇಡ ಅಂತ ಅಂದರೆ ಬ್ಲೆಂಡರಲ್ಲಿ ಕೂಡ ಬ್ಲೆಂಡ್ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ನಾನು ಇಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ. 2-3 ನಿಮಿಷ ಎಲ್ಲ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ. ಐಸ್ ಕ್ಯೂಬ್ಸ್ ಎಲ್ಲ ಇದೆ, ಅದು ಚೆನ್ನಾಗಿ ಕರಗಲಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೇಡ. ಜಸ್ಟ್ ಒಂದು ಅರ್ಧ ನಿಮಿಷ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಥಿಕ್ನೆಸ್ ಹಾಗೇ ಇರಬೇಕು ಇದು. ಹಾಗೆ ಮೇಲ್ಗಡೆ ನಾನು ಗಾರ್ನಿಷಿಂಗಿಗೆ ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಳ್ಬೋದು. ಪಿಸ್ತಾ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಫ್ರೆಂಡ್ಸ್, ನಮ್ಮ ಇವತ್ತಿನ ಸ್ವೀಟ್ ಲಸ್ಸಿ ರೆಸಿಪಿ ರೆಡಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.